ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇದು ಮಿಸಸ್ ಅಗಸ್ತ್ಯ ಭಾರದ್ವಾಜ್ ಭಾಗ 7. ಅಹಾನಾಳ ಇಂಟರ್ವ್ಯೂ ಕಳೆದು 2 ದಿನಗಳು ಕಳೆದು ಹೋಗಿತ್ತು. ಅಹಾನ ಅತ್ತೆ ಮನೆಯಲ್ಲಿ ಎಲ್ಲರ ಜೊತೆ ಹೊಂದಿಕೊಂಡಿದ್ದಳು. ಎಲ್ಲರೂ ಸಹ ಅವಳನ್ನು ಪ್ರೀತಿಯಿಂದಲೇ ನೋಡಿಕೊಳ್ಳುತ್ತಿದ್ದರು. ರೇಖಾ ಮತ್ತು ರಾಜೇಶರಿಗೆ ಅಹಾನ ಇನ್ನೊಬ್ಬ ಮಗಳಂತಾಗಿದ್ದಳು. ದಿನಗಳು ಕಳೆದಂತೆ ಮೊದಲು ಬಂದಾಗ ಇದ್ದಷ್ಟು ಬೇಸರ, ಒಂಟಿತನ ಅವಳನ್ನು ಕಾಡುತ್ತಿರಲಿಲ್ಲ. ಮನೆಯಲ್ಲಿದ್ದ 2 ದಿನಗಳು ಅತ್ತೆಯ ಜೊತೆ ಆಶ್ರಮಕ್ಕೆ ಹೋಗಿ ಬಂದಿದ್ದಳು. ಅಲ್ಲಿನ ಸ್ವಚ್ಛ ಪರಿಸರ, ಚಿಕ್ಕ ಮಕ್ಕಳು ಹಿರಿಯರು ಎನ್ನದೆ ಒಬ್ಬರಿಗೊಬ್ಬರು ಹಚ್ಚಿಕೊಂಡಿದ್ದ ರೀತಿ ಎಲ್ಲವೂ ಅವಳಿಗೆ ಅಚ್ಚರಿ ಎನಿಸಿತು. ಸಮಯ ಸಿಕ್ಕಾಗಲೆಲ್ಲ ಅತ್ತೆಯ ಜೊತೆಗೆ ಅಲ್ಲಿಗೆ ಹೋಗಿ ಬರಬೇಕು ಎಂದುಕೊಂಡಳು. 2 ದಿನ ಕಳೆದರೂ ಅವಳಿಗೆ ಕಂಪನಿ ಕಡೆಯಿಂದ ಯಾವುದೇ ಮೇಲ್ ಆಗಲಿ ಮೆಸೇಜ್ ಆಗಲಿ ಬಂದಿರದಿದ್ದರಿಂದ ಈ ಕೆಲಸ ಖಂಡಿತವಾಗಿಯೂ ನನಗೆ ಸಿಗುವುದಿಲ್ಲ ಅಂತಲೇ ಅಂದುಕೊಂಡಿದ್ದಳು. ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಈ ಕೆಲಸ ಸಿಗದೇ ಇದ್ದಿದ್ದೇ ಒಳ್ಳೆಯದಾಯಿತು. ಇದರಿಂದ ಯಾವಾಗಲೂ ಅವ್ರ ಮುಂದೆ ಇರಬೇಕಾಗುತ್ತೆ. ಆಮೇಲೆ ನನಗೆ ಅವ್ರ ಮೇಲೆ ಇಂಟ್ರೆಸ್ಟ್ ಇದೆ ಅಂತ ಏನೇನೋ ಅಂದ್ಕೊಳ್ತಾರೆ. ಇದಕ್ಕಿಂತ ನಾನು ಬೇರೆ ಕೆಲಸ ಹುಡುಕಿಕೊಳ್ಳೋದೇ ಬೆಟರ್ ಎಂದುಕೊಂಡು ಸಮಾಧಾನ ಪಟ್ಟುಕೊಂಡಿದ್ದಳು. ಮಧ್ಯಾಹ್ನ ಊಟ ಮುಗಿಸಿ ಹಾಡು ಕೇಳುತ್ತಾ ಬಾಲ್ಕನಿಯಲ್ಲಿ ಕುಳಿತವಳ ಫೋನಿಗೆ ನೋಟಿಫಿಕೇಷನ್ ಒಂದು ಬಂದಿತ್ತು. ತೆರೆದು ನೋಡಿದವಳಿಗೆ ತನ್ನ ಕಣ್ಣನ್ನು ತಾನೇ ನಂಬಲಾಗಲಿಲ್ಲ. ಭಾರದ್ವಾಜ್ ಗ್ರೂಪ್ ಆಫ್ ಕಂಪನಿಯಿಂದ ಅಹಾನ ಈ ಕೆಲಸಕ್ಕೆ ಸೆಲೆಕ್ಟ್ ಆಗಿದ್ದು ನಾಳೆಯೇ ಡಾಕ್ಯುಮೆಂಟ್ ವೆರಿಫಿಕೇಷನ್ನಿಗೆ ಬರಬೇಕೆಂದು ಮೇಲ್ನಲ್ಲಿ ತಿಳಿಸಲಾಗಿತ್ತು. ಒಂದು ಕ್ಷಣ ಫೇಕ್ ಇರಬಹುದಾ ಎನಿಸಿತು. ತಕ್ಷಣವೇ ಕೆಳಗೆ ಓಡಿ ತನ್ನ ಅತ್ತೆಗೆ ತೋರಿಸಿ ಅವರು ಇದು ಫೇಕ್ ಅಲ್ಲ, ನಿಜ ಎಂದು ಹೇಳಿದ ನಂತರವೇ ಅವಳಿಗೆ ನಂಬಿಕೆ ಮೂಡಿದ್ದು. ಇನ್ನು ರೇಖಾ ಅವರಂತೂ ಖುಷಿಯಲ್ಲಿ ಆಕಾಶದಲ್ಲಿ ತೇಲಾಡುತ್ತಿದ್ದರು. ಇನ್ನು ಮುಂದೆ ಮಗ ಮತ್ತು ಸೊಸೆಯ ಜೀವನ ಖಂಡಿತ ಸರಿ ಹೋಗುತ್ತದೆ ಎಂದು ಖುಷಿಪಟ್ಟಿದ್ದರು. ಆದರೂ ಅಹಾನಗೆ ತಲೆಯ ತುಂಬ ಡೌಟುಗಳೇ ತುಂಬಿಕೊಂಡಿದ್ದವು. ನನ್ನನ್ನು ಯಾವುದೇ ಕಾರಣಕ್ಕೂ ಸೆಲೆಕ್ಟ್ ಮಾಡುವುದಿಲ್ಲ ಅಂದುಕೊಂಡಿದ್ದೆ. ಅದರಲ್ಲಿಯೂ ನಾನು ಅವರ ಪ್ರಶ್ನೆಗೆ ಮುಖಕ್ಕೆ ಹೊಡೆದ ರೀತಿ ಆನ್ಸರ್ ಮಾಡಿದ ಮೇಲಂತೂ ನನಗೆ ಈ ಕೆಲಸ ಸಿಗುತ್ತದೆ ಎಂದು 1% ಕೂಡ ನಂಬಿಕೆ ಉಳಿದುಕೊಂಡಿರಲಿಲ್ಲ. ನಿಜವಾಗಿಯೂ ನನ್ನ ಉತ್ತರಗಳಿಂದ ಇಂಪ್ರೆಸ್ ಆಗಿ ನನ್ನನ್ನು ಸೆಲೆಕ್ಟ್ ಮಾಡಿದ್ದ? ಇಲ್ಲ ಇದರ ಹಿಂದೆ ಬೇರೆ ಯಾವುದಾದ್ರೂ ಉದ್ದೇಶವಿದೆಯಾ? ಹಾಗೇನಾದರೂ ಆದರೆ ನಾನು ತುಂಬ ಎಚ್ಚರಿಕೆಯಿಂದ ಇರಬೇಕು. ಸಿಕ್ಕ ಕೆಲಸ ಬಿಡುವ ಯಾವುದೇ ಚಾನ್ಸ್ ಇಲ್ಲ. ಅದರಲ್ಲೂ ಈ ಕೆಲಸ ನಾನು ಇಷ್ಟಪಟ್ಟ ರೀತಿಯೇ ಇದೆ. ನನ್ನನ್ನು ಈ ಕೆಲಸಕ್ಕೆ ಸೆಲೆಕ್ಟ್ ಮಾಡಿ ನನಗೆ ಕಾಟ ಕೊಡಬೇಕು ಅಂತ ಏನಾದರೂ ಐಡಿಯಾ ಮಾಡಿದರೆ ಅದರಿಂದ ಹೇಗೆ ತಪ್ಪಿಸಿಕೊಳ್ಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಎಂದು ತನ್ನ ಭಂಡ ಧೈರ್ಯಕ್ಕೆ ಅವಳಿಗವಳೇ ಶಾಬಾಸ್ಗಿರಿ ಕೊಟ್ಟುಕೊಂಡಿದ್ದಳು. ಸಂಜೆಗೆ ಬಂದ ರಾಜೇಶರಿಗೆ ಆ ಮೇಲ್ ತೋರಿಸಿದಾಗ ಐ ಆಮ್ ವೆರಿ ಪ್ರೌಡ್ ಆಫ್ ಯು, ಲಿವ್ ಯೋರ್ ಡ್ರೀಮ್ ಎಂದಿದ್ದರು. ತಮ್ಮ ಮಗ ಅಹಾನಾಳನ್ನು ಸೆಲೆಕ್ಟ್ ಮಾಡಿದ್ದು ಅವರಿಗೆ ನಿಜಕ್ಕೂ ಆಶ್ಚರ್ಯದ ವಿಷಯವೇ. ಇಷ್ಟು ಸುಲಭವಾಗಿ ಎಲ್ಲ ಆಗಿ ಹೋಗುತ್ತದೆ ಎಂದು ಅವರು ಅಂದುಕೊಂಡಿರಲಿಲ್ಲ. ತಮ್ಮ ಮಗನ ಈ ನಡೆಯ ಹಿಂದೆ ಬೇರೆ ಏನಾದರೂ ಮೋಟಿವ್ ಇರಬಹುದಾ ಎಂಬ ಪ್ರಶ್ನೆ ಕಾಡಿತ್ತು. ಏನಾದರೂ ಇರಲಿ, ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಬಾಳಿದರೆ ಸಾಕು ಎಂದುಕೊಂಡರು. ಇನ್ನು ವಿಷಯ ತಿಳಿದ ಪ್ರಗತಿಯ ಎಕ್ಸೈಟ್ಮೆಂಟ್ ಅಂತೂ ಆಕಾಶವನ್ನೇ ಮುಟ್ಟಿತ್ತು. ಅತ್ತಿಗೆಯನ್ನು ತಬ್ಬಿಕೊಂಡು ವಿಶ್ ಮಾಡಿ ತನ್ನಣ್ಣನನ್ನು ಸರಿಯಾಗಿ ಗೋಳಾಡಿಸಿ ಎಂದು ಹೇಳಿದ್ದಳು. ಒಟ್ಟಿನಲ್ಲಿ ಇದರಿಂದ ಎಲ್ಲರೂ ಸಂತೋಷವಾಗಿದ್ದರು. ಸಂಜೆ ಅಗಸ್ತ್ಯ ಮನೆಗೆ ಬಂದಾಗ ಎಂದಿನಂತೆ ಅಹಾನ ಅವನಿಗೆ ಕಾಫಿ ತೆಗೆದುಕೊಂಡು ಹೋಗಿ ಕೊಟ್ಟಳು. ನನ್ನನ್ನು ಯಾಕೆ ಸೆಲೆಕ್ಟ್ ಮಾಡಿದಿರಿ ಎಂದು ಕೇಳಬೇಕೆಂದುಕೊಂಡರೂ ಅವನ ಸುಸ್ತಿನ ಮುಖ ನೋಡಿ ಆಮೇಲೆ ಕೇಳಿದರಾಯಿತು ಎಂದುಕೊಂಡು ಸುಮ್ಮನಾದಳು. ಕೆಳಗೆ ಬಂದವನ ಜೊತೆ ರೇಖಾ ಖುಷಿಯಲ್ಲಿ ಈ ವಿಷಯವನ್ನು ಹಂಚಿಕೊಂಡರು. ಅವಳನ್ನು ಸೆಲೆಕ್ಟ್ ಮಾಡಿದ್ದು ಅವನೇ, ಅವನಿಗೆ ಇದರ ಬಗ್ಗೆ ತಿಳಿದಿಲ್ಲ ಎಂದರೆ ಆಶ್ಚರ್ಯವೇ ಸರಿ ಬಿಡಿ. ಆದರೆ ತನ್ನಮ್ಮನ ಖುಷಿಯನ್ನು ಹಾಳು ಮಾಡಲು ಇಷ್ಟಪಡದೆ ಅವರ ಜೊತೆ ಅವನು ನಕ್ಕನು. ಅಹಾನ ಕೂಡ ಖುಷಿಯಿಂದಲೇ ಇದ್ದಳು. ಇನ್ನು ಪ್ರಗತಿಯಂತೂ ಅಗಸ್ತ್ಯ ಅಹಾನಾಳನ್ನು ಸೆಲೆಕ್ಟ್ ಮಾಡಿದ್ದಕ್ಕೆ ಅಣ್ಣಂಗೆ ಅತ್ತಿಗೆಯನ್ನು ಬಿಟ್ಟು ಇರೋಕ್ಕಾಗ್ತಿಲ್ಲ ಎಂದು ರೇಗಿಸಿಬಿಟ್ಟಿದ್ದಳು. ಅಗಸ್ತ್ಯ ಯಾವುದಕ್ಕೂ ಪ್ರತಿಕ್ರಿಯಿಸಲಿಲ್ಲ. ಆದರೆ ಸತ್ಯ ಅದಲ್ಲ ಎಂದು ಅಲ್ಲಿದ್ದ ಎಲ್ಲರಿಗೂ ತಿಳಿದಿತ್ತು. ಅಹಾನ ಸೆಲೆಕ್ಟ್ ಆಗಿದ್ದ ಖುಷಿಗೆ ಅಂದು ಭರ್ಜರಿ ಭೋಜನವನ್ನೇ ತಯಾರಿಸಲಾಗಿತ್ತು. ಅಗಸ್ತ್ಯನಿಗಂತೂ ಎಲ್ಲರ ಎಕ್ಸೈಟ್ಮೆಂಟ್ ನೋಡಿ ನಗಬೇಕೋ ಅಳಬೇಕೋ ತಿಳಿಯಲಿಲ್ಲ. ಅವನು ಅವಳನ್ನು ಸೆಲೆಕ್ಟ್ ಮಾಡಿದ್ದರ ಹಿಂದಿನ ಉದ್ದೇಶ ಅವನಿಗೆ ಮಾತ್ರ ತಿಳಿದ ವಿಷಯವಾಗಿತ್ತು. ಕಾಡು ಹರಟೆ ಮಾತುಕತೆ ಜೊತೆಗೆ ಅಂದಿನ ಊಟ ಮುಗಿದಿತ್ತು. ಅಹಾನ ಎಂದಿನಂತೆ ಅವನಿಗಾಗಿ 1 ಲೋಟ ಹಾಲು ಹಿಡಿದು ರೂಮಿಗೆ ಬಂದಿದ್ದಳು.
ಎಂದಿನಂತೆ ಅವನು ಲ್ಯಾಪ್ಟಾಪ್ನಲ್ಲಿ ಕುಟ್ಟುವುದರಲ್ಲಿ ಬ್ಯುಸಿಯಾಗಿದ್ದ. ಹಾಲಿನ ಲೋಟವನ್ನು ಅವನ ಮುಂದೆ ಹಿಡಿದು ಅವನು ಅದನ್ನು ತೆಗೆದುಕೊಂಡು ಕುಡಿಯುವವರೆಗೂ ಕಾದಳು. ಇನ್ನೂ ಅವನ ಮುಂದೆ ನಿಂತಿರುವವಳನ್ನು ನೋಡಿ ಏನಾದರೂ ಹೇಳಬೇಕಿತ್ತಾ ಎಂದು ಹುಬ್ಬಾರಿಸಿ ಕೇಳಿದ ರೀತಿಗೆ ಅಹಾನ ಕೈ ಹಿಸುಕಿಕೊಂಡಿದ್ದಳು. ನನ್ನನ್ನು ಕೆಲಸಕ್ಕೆ ಸೆಲೆಕ್ಟ್ ಮಾಡಿದ ಉದ್ದೇಶ? ಎಂದಿನಂತೆ ಸುತ್ತಿ ಬಳಸಿ ಮಾತನಾಡದೆ ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದಳು. ಯು ಕ್ಲಿಯರ್ ದ ಇಂಟರ್ವ್ಯೂ ಎಂದನು ಸಿಂಪಲ್ ಆಗಿ. ತನಗೆ ಅದರ ಬಗ್ಗೆ ಹೆಚ್ಚು ಮಾತನಾಡಲು ಇಷ್ಟ ಇಲ್ಲ ಎನ್ನುವಂತೆ. ಐ ಡೋಂಟ್ ಬಿಲೀವ್ ದಿಸ್. ನಾನು ನಿಮ್ಮ ಆಫೀಸಿನಲ್ಲಿ ಕೆಲಸ ಮಾಡುವುದು ನಿಮಗೆ ಇಷ್ಟ ಇರಲಿಲ್ಲ ತಾನೇ ಎಂದಳು. ನನ್ನ ಕಂಪನಿಯಲ್ಲಿ ನೀನು ಕೆಲಸ ಮಾಡೋದು ನನಗೆ ಈಗಲೂ ಕೂಡ ಇಷ್ಟವಿಲ್ಲ ಎಂದನು. ದೆನ್ ವೈ ಡಿಡ್ ಯು ಸೆಲೆಕ್ಟ್ ಮೀ? ಯು ಕುಡ್ ಹ್ಯಾವ್ ರಿಜೆಕ್ಟೆಡ್ ಮೀ. ಇದರ ಹಿಂದೆ ನಿಮ್ಮದು ಬೇರೆ ಯಾವುದೇ ರೀತಿಯ ಉದ್ದೇಶ ಇಲ್ಲ ತಾನೇ ಎಂದು ಪ್ರಶ್ನಿಸಿದವಳ ಧೈರ್ಯ ಅವನಿಗೆ ನಿಜಕ್ಕೂ ಮೆಚ್ಚುಗೆಯಾಯಿತು. ಇದೇ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ದರೆ ಅವರ ಪರಿಸ್ಥಿತಿ ದೇವರಿಗೆ ಪ್ರಿಯ. ಲ್ಯಾಪ್ಟಾಪನ್ನು ಹಾಸಿಗೆಯ ಮೇಲಿಟ್ಟು ತನ್ನ ಉತ್ತರಕ್ಕಾಗಿ ಕಾಯುತ್ತಿದ್ದವಳ ಕಡೆ ತಿರುಗಿ ಅವಳನ್ನೇ ದಿಟ್ಟಿಸುತ್ತಾ, ಐ ಡೋಂಟ್ ವಾಂಟ್ ಟು ಲೂಸ್ ಅ ಗುಡ್ ಎಂಪ್ಲಾಯಿ. ಆ್ಯಂಡ್ ನಾನು ಯಾವತ್ತೂ ನನ್ನ ಕಂಪನಿಯ ವಿಷಯದಲ್ಲಿ ಕಾಂಪ್ರಮೈಸ್ ಮಾಡಿಕೊಳ್ಳುವುದಿಲ್ಲ. ನನ್ನ ಪರ್ಸ್ನಲ್ ವಿಷಯದಿಂದ ನನ್ನ ಕಂಪನಿಗೆ ಲಾಸ್ ಆಗುವುದು ನನಗೆ ಸ್ವಲ್ಪವೂ ಇಷ್ಟವಿಲ್ಲ ಎಂದನು. ಹೋ, ಹಾಗಾದರೆ ನಿಮ್ಮ ಬಳಿ ನಾನು ನನ್ನ ಯೋಗ್ಯತೆಯನ್ನು ಪ್ರೂವ್ ಮಾಡಿದನಾ ಎಂದು ಎದೆಯ ಮೇಲೆ ಕೈ ಕಟ್ಟಿಕೊಂಡು ಅವನದೇ ರೀತಿ ಕೊಂಕಾಗಿ ಕೇಳಿದವಳ ರೀತಿಗೆ ಅಗಸ್ತ್ಯನಿಗೆ ಸಿಟ್ಟು ಉಕ್ಕಿ ಬಂದಿತ್ತು. ಧಡಕ್ಕನೆ ಹಾಸಿಗೆಯ ಮೇಲಿಂದ ಎದ್ದವನೇ ಅಹಾನ ಕಣ್ಣು ಮಿಟುಕಿಸುವಷ್ಟರಲ್ಲಿ ಅವಳಿಗೆ ಉಸಿರು ತಾಕುವಷ್ಟು ಹತ್ತಿರ ನಿಂತಿದ್ದ. ಅಹಾನ ಹೆದರಿಕೆಯಲ್ಲಿ ಒಂದು ಹೆಜ್ಜೆ ಹಿಂದಿಟ್ಟಳು. ನಿನ್ನ ಯೋಗ್ಯತೆ ಈಗಲ್ಲ, ನೀನು ಕೆಲಸದಲ್ಲಿ ಪರ್ಫೆಕ್ಟ್ ಅನಿಸಿಕೊಂಡಾಗ ಪ್ರೂವ್ ಆಗುತ್ತದೆ ಎಂದವನ ಸನಿಹದಿಂದ ಮುಜುಗರವಾಗಿಯೋ ಇಲ್ಲ ಭಯವಾಗಿಯೋ ಮತ್ತೆ ಹಿಂದೆ ಸರಿದ ಅಹಾನಳ ಕಣ್ಣಲ್ಲಿ ದೃಷ್ಟಿ ಇಟ್ಟು, ಆ್ಯಂಡ್ ಒನ್ ಮೋರ್ ಥಿಂಗ್, ಇನ್ನೊಂದು ಬಾರಿ ನನ್ನ ಹತ್ತಿರ ಈ ರೀತಿ ಬಿಹೇವ್ ಮಾಡಬೇಡ. ಐ ಡೋಂಟ್ ಟಾಲರೇಟ್ ಸಚ್ ಕೈಂಡ್ ಆಫ್ ಆ್ಯಟಿಟ್ಯೂಡ್ ಎಂದನು. ಅಹಾನಾಗಿ ನಿಜವಾಗಿಯೂ ನಾನು ಅವನ ಬಳಿ ಅತಿಯಾಗಿ ಬಿಹೇವ್ ಮಾಡಿದೆನಾ ಅನಿಸಿತು. ತಪ್ಪು ಮಾಡಿದ ಮೇಲೆ ಕ್ಷಮೆ ಕೂಡ ಕೇಳಬೇಕಲ್ಲವೇ? ಅವನಿಂದ ದೂರ ಸರಿದ ತಕ್ಷಣವೇ ಐ ಆಮ್ ಸಾರಿ ಎಂದಿದ್ದಳು. ಕ್ಷಮೆ ಕೇಳೋದರಲ್ಲಿ ಎಂತಹ ಹಿಂಜರಿಕೆ! ಅವಳ ಕ್ಷಮೆಯಿಂದ ಅಗಸ್ತ್ಯನ ಕೋಪ ಸ್ವಲ್ಪ ಮಟ್ಟಿಗೆ ತಣ್ಣಗಾಯಿತು. ಮುಖದ ಮೇಲೆ ನಗು ಮೂಡಿತ್ತು. ಇಟ್ಸ್ ಓಕೆ, ಇನ್ನೊಂದು ಸಲ ಹೀಗೆ ಮಾಡಬೇಡ ಎಂದನು. ಅವನು ಕೂಗಾಡಬಹುದು, ಕಿರುಚಾಡಬಹುದು ಎಂದುಕೊಂಡಿದ್ದವಳು ಅವನು ಅಷ್ಟು ಶಾಂತವಾಗಿ ಉತ್ತರಿಸಿದ ರೀತಿಗೆ ಆಶ್ಚರ್ಯದಲ್ಲೇ ಅವನ ಮುಖ ದಿಟ್ಟಿಸಿ ಸರಿ ಎಂಬಂತೆ ತಲೆ ಆಡಿಸಿದ್ದಳು. ಬೈ ದ ವೇ, ಯುವರ್ ಆನ್ಸರ್ಸ್ ವರ್ ರಿಯಲಿ ಇಂಪ್ರೆಸಿವ್ ದಟ್ ಡೇ. ಐ ರಿಯಲಿ ಲೈಕ್ ಯುವರ್ ಕಾನ್ಫಿಡೆನ್ಸ್ ಎಂದವನ ಮುಖವನ್ನು ಕಣ್ಣಗಲಿಸಿ ಮತ್ತೂ ಆಶ್ಚರ್ಯದಲ್ಲಿ ದಿಟ್ಟಿಸಿದಳು. ಅವಳ ಅರಳಿದ ಸುಂದರ ಕಣ್ಣುಗಳಲ್ಲಿ ಅಗಸ್ತ್ಯ ಒಂದು ಕ್ಷಣ ಕಳೆದೇ ಹೋದ. ಮದುವೆಯಾಗಿ ವಾರ ಕಳೆದಿದ್ದರೂ ಇಬ್ಬರು ಇದೇ ಮೊದಲ ಬಾರಿ ಇಷ್ಟು ಹೊತ್ತು ನಾರ್ಮಲ್ ಆಗಿ ಮಾತನಾಡಿದ್ದು. ಅದರಲ್ಲೂ ಅಗಸ್ತ್ಯ ಅವಳನ್ನು ಹೊಗಳಿದ್ದು ಅವಳಿಗೆ ನಂಬಲ ಸಾಧ್ಯವೇ ಬಿಡಿ. ಆಶ್ಚರ್ಯದಲ್ಲಿ ತನ್ನನ್ನೇ ದಿಟ್ಟಿಸುತ್ತಿದ್ದವಳ ಬೆಕ್ಕಿನ ಕಣ್ಣುಗಳನ್ನು ಸಮೀಪದಿಂದ ನೋಡಬೇಕೆಂಬ ಬಯಕೆ ಉಂಟಾಗಿತ್ತು. ಮಾಯೆಗೆ ಒಳಗಾದವನಂತೆ ಅವಳ ಬಳಿ ಸರಿದು ಪದೇ ಪದೇ ಅವನನ್ನು ಅವಳ ಕಡೆ ಸೆಳೆಯುವ ಸದಾ ಕಾಡಿಗೆಯಿಂದ ಅಲಂಕೃತವಾಗಿರುವ ಅವಳ ಕಣ್ಣುಗಳನ್ನು ಮನಸ್ಸಿಗೆ ತೃಪ್ತಿ ಆಗುವಷ್ಟು ದಿಟ್ಟಿಸಿ ನೋಡಿದನು. ಅಗಸ್ತ್ಯನ ದೃಷ್ಟಿ ಎದುರಿಸಲಾರದೆ ಅಹಾನ ಮುಜುಗರದಲ್ಲಿ ತಲೆ ತಗ್ಗಿಸಿದಳು. ಅವಳ ಕಣ್ಣುಗಳಲ್ಲಿ ಕಳೆದು ಹೋದವನು ಯು ಹ್ಯಾವ್ ಬ್ಯೂಟಿಫುಲ್ ಐಸ್ ಎಂದು ಸುರಿದನು. ಅಹಾನ ಪಟ್ಟನೆ ತಲೆ ಎತ್ತಿದಳು. ಅವಳ ಮುಖದಲ್ಲಿ ತುಂಬಿಕೊಂಡಿರುವ ಆಶ್ಚರ್ಯವನ್ನು ನೋಡಿ ತಾನೇನು ಹೇಳಿದೆ ಎಂಬುದರ ಅರಿವಾಗಿತ್ತು ಅವನಿಗೆ. ಅವನಿಗೂ ಸಹ ಒಮ್ಮೆ ಮುಜುಗರವಾಗಿತ್ತು. ಗುಡ್ ನೈಟ್ ಎಂದವನು ಒಂದು ಕ್ಷಣ ನಿಲ್ಲದೆ ಲ್ಯಾಪ್ಟಾಪ್ ಹಿಡಿದು ಆಫೀಸ್ ರೂಮಿಗೆ ತಡಬಡಿಸಿ ನಡೆದುಕೊಂಡು ಹೋಗಿದ್ದನು. ನಾನು ಅಂದುಕೊಂಡಷ್ಟೇನೂ ಈಗೋ ಇಲ್ಲ ಇವರಿಗೆ ಎಂದುಕೊಂಡವಳ ಮುಖದ ಮೇಲೆ ಸುಂದರ ಮಂದಹಾಸ ಮೂಡಿತ್ತು. ಮುಂದಿನ 2 ದಿನಗಳಲ್ಲಿ ಅಹಾನಾಳ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಮುಗಿದು ಅದರ ಮರುದಿನವೇ ಕೆಲಸಕ್ಕೆ ಜಾಯ್ನ್ ಆಗುವಂತೆ ಆಫರ್ ಲೆಟರ್ ಕೊಟ್ಟಿದ್ದರು. ಆಫರ್ ಲೆಟರ್ ತೆಗೆದುಕೊಂಡು ಖುಷಿಯಲ್ಲಿಯೇ ಬರುತ್ತಿದ್ದವಳು ಅಕಸ್ಮಾತಾಗಿ ರಿಷಬ್ ಕಣ್ಣಿಗೆ ಬಿದ್ದು ಬಿಟ್ಟಿದ್ದಳು. ಅವಳನ್ನು ನೋಡಿ ಹುಡುಗನ ಖುಷಿಗೆ ಪಾರವೇ ಇರಲಿಲ್ಲ. ಲಿಫ್ಟಿಗಾಗಿ ಕಾಯುತ್ತಿದ್ದವಳ ಮುಂದೆ ಬಂದು ಹಾಯ್ ಅಹಾನ ಎಂದು ಮುಖದ ತುಂಬ ನಗು ತುಂಬಿಕೊಂಡು ಎಕ್ಸೈಟ್ಮೆಂಟಿನಲ್ಲಿ ಕಿರುಚಿದ ರೀತಿ ಹೇಳಿದ್ದನು. ಸಡನ್ ಆಗಿ ಬಂದ ಧ್ವನಿಗೆ ಬೆಚ್ಚಿದ ಅಹಾನ ಹೆದರಿಕೆಯಲ್ಲಿ ಹಿಂದಡಿಯಿಟ್ಟು ಅವನನ್ನು ನೋಡಿದ್ದಳು. ಭಯಕ್ಕೆ ಅವಳ ಮುಖದ ಕಳೆಯೇ ಬದಲಾಗಿ ಹೋಗಿತ್ತು. ಅವಳ ರೀತಿಗೆ ಅವನಿಗೆ ಜೋರು ನಗು ಬಂದಿತ್ತು. ಉಕ್ಕಿ ಬರುವ ನಗುವನ್ನು ತಡೆದುಕೊಂಡು
ಹೇ, ಇಷ್ಟಕ್ಕೆಲ್ಲ ಹೆದರಿದರೆ ಹೇಗೆ ಎಂದನು. ಭಯದಲ್ಲಿ ಏರುಪೇರಾದ ಹೃದಯ ಬಡಿತವನ್ನು ತಹಬದಿಗೆ ತಂದುಕೊಳ್ಳುತ್ತಾ ಸಡನ್ ಆಗಿ ಹಾಗೆ ಕೂಗಿದ್ದಕ್ಕೆ ಸ್ವಲ್ಪ ಭಯ ಆಯಿತು ಎಂದಳು. ಐ ಆಮ್ ರಿಯಲಿ ಸಾರಿ, ನೀವು ಇಷ್ಟೊಂದು ಹೆದರಿಕೊಳ್ತೀರಿ ಅಂತ ನನಗೆ ತಿಳಿದಿರಲಿಲ್ಲ ಎಂದನು. ಅಹಾನಳ ಪರಿಸ್ಥಿತಿ ನೋಡಿ ಅವನಿಗೆ ನಿಜವಾಗಿಯೂ ಬೇಜಾರಾಗಿತ್ತು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್ ಎಂದಳು, ಏರುಪೇರಾದ ಉಸಿರಾಟವನ್ನು ಸಮಸ್ಥಿತಿಗೆ ತರುತ್ತಾ. ಮಾತುಗಾರನಾದ ರಿಷಬ್ಗೆ ಅವಳು ಲೆಕ್ಕ ಹಾಕಿ ಮಾತನಾಡುವ ಎರಡು ಮಾತುಗಳನ್ನು ಕೇಳಿ ನಗು ಬಂದಿತ್ತು. ಯಾಕೆ ಲೆಕ್ಕ ಹಾಕಿ ಮಾತಾಡೋದು? ಮಾತಾಡೋಕ್ಕೂ ಕೂಡ ದುಡ್ಡು ಕೊಡಬೇಕಾ ಎಂದು ಹೇಳಿ ನಕ್ಕವನ ರೀತಿಗೆ ಏನು ಹೇಳಬೇಕೋ ತಿಳಿಯಲಿಲ್ಲ. ಆಫೀಸಿನಲ್ಲಿ ಓಡಾಡುವವರೆಲ್ಲ ಅವರಿಬ್ಬರನ್ನೇ ತಿರುಗಿ ನೋಡಿಕೊಂಡು ಹೋಗುವಾಗ ಅಹಾನಕ್ಕೆ ಬಹಳ ಮುಜುಗರ ಫೀಲ್ ಆಗುತ್ತಿತ್ತು. ಹಾಗೇನಿಲ್ಲ ಎಂದು ಮೆತ್ತಗೆ ಉಸುರಿದ್ದಳು. ಹಾಗಂತ ನಾನು ಬಂದ ವಿಷಯವನ್ನೇ ಮರೆತೆ ನೋಡಿ, ನೀವೇನಿಲ್ಲಿ ಎಂದು ಕೇಳಿದವನು ಅವಳು ಉತ್ತರಿಸುವುದಕ್ಕೂ ಮೊದಲೇ ವೆಯ್ಟ್ ಲೆಟ್ ಮಿ ಗೆಸ್ ಎಂದು 1 ನಿಮಿಷ ಯೋಚಿಸುವವನಂತೆ ನಟಿಸಿ ಯು ಗಾಟ್ ದ ಜಾಬ್ ರೈಟ್ ಎಂದನು. ಹೌದು ಎಂದಳು. ಮನಸ್ಸಿನಲ್ಲಿ ಮಾತ್ರ ಇವನೇನು ನಾವಿಬ್ಬರು ಚೈಲ್ಡ್ಹುಡ್ ಫ್ರೆಂಡ್ಸ್ ಅನ್ನೋ ರೇಂಜಿಗೆ ಬಿಲ್ಡಪ್ ಕೊಡ್ತಿದ್ದಾನಲ್ಲಪ್ಪ ಎಂದು ಅವನಿಗೆ ಹಿಡಿ ಶಾಪ ಹಾಕುತ್ತಿದ್ದಳು. ನಾನು ಆವತ್ತೇ ಹೇಳಿರಲಿಲ್ವಾ ಈ ಜಾಬ್ ನಿಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ ಅಂತ ಎಂದು ಬ್ಯೂಟಿಫುಲ್ ಸ್ಮೈಲ್ ಕೊಟ್ಟನು. ಅಹಾನ ಬಲವಂತವಾಗಿ ನಕ್ಕಳು. ಮುಂದೆ ಏನು ಮಾತನಾಡಬೇಕು ತಿಳಿಯದೆ ನಾನಿನ್ನು ಹೊರಡ್ತೀನಿ ಎಂದಳು. ಈಗ ತಾನೇ ಸಿಕ್ಕಿದ್ದೀರಾ, ಆಗಲೇ ಹೋಗೋ ಮಾತಾಡ್ತಿದ್ದೀರಲ್ಲ, ನಾನು ಅಷ್ಟೊಂದು ಬೋರಿಂಗ್ ಆಗಿದ್ದೀನಾ ಎಂದನು. ಅದು ಹಾಗೇನಿಲ್ಲ, ಆ್ಯಕ್ಚುಲಿ ನನಗೆ ನಿಜವಾಗ್ಲೂ ಲೇಟ್ ಆಗ್ತಿದೆ ಎಂದು ತಡವರಿಸಿ ಬಾಯಿಗೆ ಬಂದ ಸುಳ್ಳೊಂದನ್ನು ಹೇಳಿದ್ದಳು. ದೇವರೇ, ಏನಾದರೂ ಮಾಡಿ ಇವನನ್ನು ಇಲ್ಲಿಂದ ಸಾಗಿ ಹಾಕಿಸೋದಕ್ಕೆ ಯಾವುದಾದ್ರೂ ದಾರಿ ತೋರಿಸಪ್ಪ ಎಂದು ಮನದಲ್ಲಿಯೇ ಕಾಣದ ದೇವರಿಗೆ ಬೇಡಿಕೆ ಇಟ್ಟಿದ್ದಳು. ಜಾಬ್ ಸಿಕ್ಕಿದ ಖುಷಿಗೆ ನನಗೊಂದು ಕಾಫಿ ಕೊಡಿಸದೇ ಇರೋಷ್ಟು ಕಂಜೂಸೇನಲ್ಲ ನೀವು ಅಂದ್ಕೊಂಡಿದ್ನಪ್ಪ ಎಂದು ಸ್ಮೈಲ್ ಮಾಡಿ ಹೇಳಿದವನ ರೀತಿಗೆ ಯಾವುದೇ ಹುಡುಗಿಯರಾದರೂ ಸಹ ಬಿದ್ದು ಹೋಗಲೇಬೇಕು. ಅಹಾನಾಗೆ ಬರುತ್ತಿದ್ದ ಕೋಪಕ್ಕೆ ನನಗೆ ಮದುವೆ ಆಗಿದೆ, ಡೋಂಟ್ ಟ್ರೈ ಟು ಫ್ಲರ್ಟ್ ವಿತ್ ಮೀ ಎಂದು ಕಿರುಚಿ ಹೇಳಬೇಕೆನಿಸಿತು. ನನಗೆ ನಿಜವಾಗ್ಲೂ ಲೇಟ್ ಆಗ್ತಿದೆ ಎಂದು ಸ್ವಲ್ಪ ಅಸಹನೆಯಲ್ಲೇ ಹೇಳಿದವಳನ್ನು ಮಧ್ಯದಲ್ಲೇ ತಡೆದು, ಕೊಮ್ಮಾನ್ ಅಹಾನ, ಇನ್ನು ಜಸ್ಟು 12 ಗಂಟೆ, ಅಷ್ಟೇನೂ ಲೇಟ್ ಆಗಿಲ್ಲ ಎಂದು ರಿಷಬ್ ಹೇಳುವುದಕ್ಕೂ ಅವಳ ಫೋನ್ ರಿಂಗ್ ಆಗುವುದಕ್ಕೂ ಸರಿಯಾಗಿತ್ತು. ಅಹಾನ ನಿರಾಳವಾದಳು. ಫೋನ್ ಮಾಡಿದವರಿಗೆ ಮನದಲ್ಲಿಯೇ ಕೋಟಿ ಥ್ಯಾಂಕ್ಸ್ ಹೇಳಿದಳು. ಫೋನ್ ತೆಗೆದು ನೋಡಿ, ಐ ಆಮ್ ಸಾರಿ, ಅಮ್ಮ ಕಾಲ್ ಮಾಡ್ತಿದ್ದಾರೆ, ನಾನು ಹೋಗಲೇಬೇಕು, ಬಾಯ್ ಎಂದು ಅವನು ಏನಾದರೂ ಹೇಳುವುದಕ್ಕೂ ಮೊದಲೇ ಲಿಫ್ಟಿನೊಳಗೆ ಅವಸರದಲ್ಲೇ ನಡೆದುಕೊಂಡು ಹೋಗಿದ್ದಳು. ಲಿಫ್ಟಿನೊಳಗೆ ತೂರಿಕೊಂಡ ತಕ್ಷಣವೇ ತನ್ನ ಫೋನನ್ನು ತೆಗೆದು ನೋಡಿದ್ದಳು. ಅವಳ ಬೆಸ್ಟ್ ಫ್ರೆಂಡ್ ರಿಷಿ ಕಾಲ್ ಮಾಡಿದ್ದ. ಫೋನಿನ ಪರದೆಯ ಮೇಲೆ ಅವನ ಹೆಸರು ನೋಡುತ್ತಲೇ ಮೆಲ್ಲಗೆ ಅವಳ ಮುಖದ ಮೇಲೊಂದು ನಗು ಮೂಡಿತ್ತು. ಫೋನನ್ನು ರಿಸೀವ್ ಮಾಡಿ ಕಿವಿ ಬಳಿ ಇಟ್ಟು ಹಲೋ ರಿಷಿ ಎಂದಿದ್ದಳು ಸಂತೋಷದಲ್ಲಿ. ಹಾಯ್ ಕೊಂಬೆ ಎಂದವನ ಧ್ವನಿಯಲ್ಲೂ ಕೂಡ ಖುಷಿಯೇ ತುಂಬಿತ್ತು. ಹೇಗಿದ್ದೀಯಾ ರಿಷಿ, ಮನೆಯಲ್ಲೆಲ್ಲ ಹೇಗಿದ್ದಾರೆ ಎಂದು ಎಲ್ಲರ ಕ್ಷೇಮ ಸಮಾಚಾರವನ್ನು ವಿಚಾರಿಸಿದ್ದಳು. ಎಲ್ಲ ತುಂಬ ಚೆನ್ನಾಗಿದ್ದಾರೆ, ನೀನು ಹೇಳು, ನೀನು ಹೇಗಿದ್ದೀಯಾ, ಮದುವೆಯ ನಂತರದ ಜೀವನ ಹೇಗಿದೆ, ಅಲ್ಲಿ ಎಲ್ಲ ನಿನಗೆ ಅಡ್ಜಸ್ಟ್ ಆಯ್ತಾ, ಅಗಸ್ತ್ಯನೇನನ್ನ ಹೇಗೆ ನೋಡ್ಕೋತಾರೆ ಎಂದು ಒಂದೇ ಸಮನೆ ಪ್ರಶ್ನೆಗಳ ಸುರಿಮಳೆಯನ್ನೇ ಹರಿಸಿಬಿಟ್ಟನು. ಹೇ, ನನಗೆ ಮೊದಲು ಒಂದು ಪ್ರಶ್ನೆಗೆ ಉತ್ತರಿಸೋದಕ್ಕೆ ಟೈಮ್ ಕೊಡು ಮಾರಾಯ, ಹೀಗೆ ಒಂದೇ ಸಮನೆ ಪ್ರಶ್ನೆಗಳನ್ನು ಕೇಳ್ತಿದ್ರೆ ನಾನು ಹೇಗೆ ಉತ್ತರಿಸೋದು ಎಂದು ನಕ್ಕಳು. ಅವಳ ಮುದ್ದು ಮಾತಿಗೆ ಓಕೆ ಈಗ ಹೇಳು ಹೇಗಿದ್ದೀಯಾ ಎಂದು ನಕ್ಕನು. ಲಿಫ್ಟಿನಿಂದ ಹೊರಬಂದ ಅಹಾನ, ನಾನು ಚೆನ್ನಾಗೇ ಇದ್ದೀನಿ ರಿಷಿ, ಇಲ್ಲಿಗೆ ಹೊಂದ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದೇನೆ. ಇನ್ನು ಅತ್ತೆ ಮಾವ ತುಂಬ ಒಳ್ಳೆಯವರು, ನನ್ನನ್ನು ತುಂಬ ಚೆನ್ನಾಗೇ ನೋಡ್ಕೊಳ್ತಾರೆ. ಇನ್ನು ಪ್ರಗತಿ ಅಂತೂ ನನಗೆ ಪುಟ್ಟ ಮಗಳಿದ್ದ ಹಾಗೆ ಗೊತ್ತಾ ಎಂದಳು. ಅವಳ ಧ್ವನಿಯಲ್ಲಿದ್ದ ಎಕ್ಸೈಟ್ಮೆಂಟ್ ಕೇಳಿ ಅವಳು ಮೊದಲಿಗಿಂತ ಸುಧಾರಿಸಿಕೊಂಡಿದ್ದಾಳೆ. ಹಳೆಯದನ್ನು ಮರೆತು ಹೊಸ ಜೀವನಕ್ಕೆ ಹೊಂದಿಕೊಳ್ಳಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದಾಳೆ ಎಂದು ಕಂಡವನಿಗೆ ಎಷ್ಟೋ ನೆಮ್ಮದಿಯಾಯಿತು. ಆಂಟಿ ಅಂಕಲ್ ಅವಳ ಮದುವೆ ಮಾಡಿಸಿ ಸರಿಯಾದ ನಿರ್ಧಾರವನ್ನೇ ಮಾಡಿದ್ದಾರೆ ಎಂದು ಮನದಲ್ಲೇ ಅಂದುಕೊಂಡನು. ಆದರೆ ಅವನನ್ನು ಕಾಡಿದ ಒಂದೇ ಒಂದು ವಿಷಯವೆಂದರೆ ಅವಳು ಅಗಸ್ತ್ಯನ ಬಗ್ಗೆ ಏನನ್ನೂ ಹೇಳಲಿಲ್ಲ. ಅವಳ ಬಾಯಿಯಿಂದ ಅವನ ಹೆಸರು ಸಹ ಹೊರಬರಲಿಲ್ಲ. ಹಳೆಯದೆಲ್ಲವನ್ನು ಮರೆತು ಮುಂದುವರೆಯುವುದು ಅಷ್ಟು ಸುಲಭದ ವಿಷಯವಲ್ಲ ಎಂದು ಅವನಿಗೂ ತಿಳಿದಿತ್ತು. ಆದರೂ ಎಷ್ಟು ದಿನ ಅಂತ ನಡೆದು ಹೋಗಿರುವ ವಿಷಯಗಳ ನೆನಪಿನಲ್ಲಿ ಎಂದು ಸಿಕ್ಕಿರುವ ಹೊಸ ಜೀವನವನ್ನು ಹಾಳು ಮಾಡಿಕೊಳ್ಳುವುದು ಎಷ್ಟು ಸರಿ? ಇದು ಇಬ್ಬರಿಗೂ ಅದ್ಯಾವಾಗ ತಿಳಿಯುತ್ತದೋ ಆ ದೇವರೇ ಬಲ್ಲ.
ಅಗಸ್ತ್ಯ ಹೇಗಿದ್ದಾರೆ? ನೀವಿಬ್ಬರು ಚೆನ್ನಾಗಿದ್ದೀರಲ್ಲ ಎಂದು ಪಟ್ಟು ಬಿಡದವನಂತೆ ಮತ್ತೆ ಅಗಸ್ತ್ಯನ ಬಗ್ಗೆಯೇ ಕೇಳಿದ್ದ. ಅವನ ಪ್ರಶ್ನೆಗೆ ಒಂದು ಕ್ಷಣ ಏನು ಹೇಳಬೇಕೆಂದು ತಿಳಿಯದೆ ಅಹಾನ ತಬ್ಬಿಬ್ಬಾದಳು. ಅಗಸ್ತ್ಯ ಚೆನ್ನಾಗೇ ಇದ್ದಾರೆ, ಫೈನ್ ಎಂದು ತಡವರಿಸಿದಳು. ಆತರದನ್ನು ಇವನು ನಂಬಬೇಕಲ್ಲ. ಅವಳು ತಡವರಿಸಿ ಹೇಳಿದ ರೀತಿಯಲ್ಲೇ ಅವನಿಗೆ ಎಲ್ಲವೂ ತಿಳಿದು ಹೋಗಿತ್ತು. ಆದರೆ ಅದನ್ನು ಹೆಚ್ಚು ಕೆದಕಿ ಕೇಳಿ ಅವಳಿಗೆ ಮುಜುಗರಗೊಳಿಸುವುದು ಬೇಡ ಎಂದುಕೊಂಡು ದಟ್ಸ್ ಗುಡ್, ಇಬ್ಬರು ಹೀಗೆಯೇ ಯಾವಾಗಲೂ ಚೆನ್ನಾಗಿರಿ ಎಂದನು. ರಿಷಿ ಅವರಿಬ್ಬರ ಬಗ್ಗೆ ಹೆಚ್ಚು ಕೆದಕದೆ ಇಷ್ಟಕ್ಕೆ ಸುಮ್ಮನಾಗಿದ್ದು ಅಹಾನಾಗೆ ಎಷ್ಟೋ ಸಮಾಧಾನಕರವೆನಿಸಿತು. ಓಕೆ ಎಂದವಳಿಗೆ, ಸರಿ ನನಗೆ ಕೆಲಸ ಇದೆ, ಇನ್ನೊಂದು ದಿನ ಕಾಲ್ ಮಾಡ್ತೇನೆ, ಬಾಯ್ ಎಂದು ಕರೆಯನ್ನು ಸ್ಥಗಿತಗೊಳಿಸಿದ್ದನು. ಓಕೆ ಬಾಯ್ ಎಂದವಳು ಫೋನಿಟ್ಟು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟಿದ್ದಳು. ಕಾರಿನ ಬಳಿ ಬಂದವಳು ಡ್ರೈವರ್ಗೆ ಒಂದು ಸ್ಮೈಲ್ ನೀಡಿ ಒಳಗೆ ಹತ್ತಿ ಕುಳಿತಳು. ಕಾರು ಮುಂದಕ್ಕೆ ಚಲಿಸಿದರೆ ಅವಳ ಯೋಚನೆ ರಿಷಬ್ನ ಹಿಂದೆ ಓಡಿತ್ತು. ಈ ರಿಷಬ್ ಒಬ್ಬ ತಲೆನೋವಾಗಿ ಪರಿಣಮಿಸತೊಡಗಿದ್ದ. ಪರಿಚಯವಾದ ಒಂದೇ ದಿನಕ್ಕೆ ಇಷ್ಟೊಂದು ಆತ್ಮೀಯವಾಗಿ ಮಾತನಾಡಿಸುವವನು ನಿಷ್ಕಲ್ಮಶ ಮನಸ್ಸಿನವನಾಗಿದ್ದರೂ ಅವಳಿಗದು ಕಿರಿಕಿರಿ ಉಂಟು ಮಾಡುತ್ತಿತ್ತು. ಮುಂದೆ ಹೇಗೋ ಏನೋ ಎಂದುಕೊಂಡೆ ಕಾರಿನ ಸೀಟಿಗೆ ಒರಗಿ ಕಣ್ಣು ಮುಚ್ಚಿದಳು. ಪಾರ್ಕಿಂಗ್ ಏರಿಯಾದಿಂದ ಹೊರಟ ಕಾರನ್ನು ಕಿಟಕಿಯಿಂದ ನೋಡಿದವನ ಮನಸ್ಸಿಗೆ ಅದೇನೋ ಒಂದು ರೀತಿಯ ಅಸಮಾಧಾನ ಕಾಡಿತ್ತು. ಟೇಬಲಿನ ಬಳಿ ಬಂದವನು ಫೋನ್ ತೆಗೆದುಕೊಂಡು ಸ್ವಲ್ಪ ದಿನಗಳ ಮಟ್ಟಿಗೆ ತನ್ನ ಟೆಂಪರರಿ PA ಆಗಿ ವರ್ಕ್ ಮಾಡುತ್ತಿದ್ದ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಹೆಡ್ಡಿಗೆ ಫೋನ್ ಮಾಡಿ ಸೆಂಡ್ ರಿಷಬ್ ಸಿಂಗ್ ಟು ಮೈ ಕ್ಯಾಬಿನ್ ನೌ ಎಂದು ಗಡುಸಾಗಿ ನುಡಿದವನು ಅತ್ತಲಿನವರು ಏನು ಹೇಳುತ್ತಿದ್ದಾರೆ ಎಂದು ಕೇಳಿಸಿಕೊಳ್ಳುವ ತಾಳ್ಮೆಯೂ ಸಹ ಇಲ್ಲದವನಂತೆ ಫೋನ್ ಕುಕ್ಕಿದವನ ಮುಂದೆ ರಿಷಬ್ ಮತ್ತು ಅಹಾನ ನಗುತ್ತಾ ಮಾತನಾಡುತ್ತಿದ್ದವೇ ದೃಶ್ಯ ಮುಂದೆ ಬಂದಂತಾಗುತ್ತಿತ್ತು. ಅದನ್ನು ನೆನೆದವನ ಮುಖದಲ್ಲಿ ಕೋಪಕ್ಕೆ ನರಗಳು ಬಿಗಿದಿದ್ದರೆ ಕಣ್ಣುಗಳು ಕೆಂಪಾಗಿದ್ದವು. ತನ್ನ ಈ ಪರಿಯ ಕೋಪಕ್ಕೆ ಕಾರಣವೇನೆಂದು ಒಂದು ಬಾರಿ ಯೋಚಿಸಿದವನಿಗೆ ಯಾವುದೇ ಉತ್ತರಗಳು ದೊರಕಲಿಲ್ಲ. ಅವಳು ಯಾರ ಜೊತೆ ಮಾತಾಡಿದ್ರೆ ನನಗೇನು ಎಂದು ಕಡೆಗಣಿಸಿದರೂ ಯಾಕೋ ಮನಸ್ಸಿನಲ್ಲಿ ಒಂಥರ ತಳಮಳ, ಅಸಮಾಧಾನ. ತನ್ನ ಜೊತೆ ಒಮ್ಮೆಯೂ ಮುಖ ಕೊಟ್ಟು ಮಾತನಾಡದವಳು ಅವನ ಜೊತೆ ನಗುತ್ತಾ ಮಾತನಾಡುವುದು ಅವನ ಪೊಸೆಸಿವ್ ಮನಸ್ಸಿಗೆ ಸಹಿಸಲಾಗಿರಲಿಲ್ಲ. ಆದರೆ ಅವಳದು ಬಲವಂತದ ನಗು ಎಂದು ಗುರುತಿಸುವಲ್ಲಿ ಅಗಸ್ತ್ಯ ಎಡವಿಬಿಟ್ಟಿದ್ದ. ಇಂಟರ್ವ್ಯೂ ಇದ್ದ ದಿನವೇ ರಿಷಬ್ ಅಹಾನಾಳ ಜೊತೆ ಕ್ಲೋಸ್ ಆಗಿ ಮಾತನಾಡುತ್ತಿದ್ದುದು ನೋಡಿದವನಿಗೆ ಏನೋ ಒಂಥರ ಅಸಮಾಧಾನವಿತ್ತು. ಅದರಲ್ಲೂ ಮೊದಲ ಭೇಟಿಯಲ್ಲಿಯೇ ಡೈರೆಕ್ಟ್ ಆಗಿ ಅವಳ ನಂಬರ್ ಕೇಳಿದ್ದು ಅವನ ತಲೆ ಕೆಡುವಂತೆ ಮಾಡಿತ್ತು. ಇಂದು ರಿಷಬ್ ಅಹಾನ ಜೊತೆ ನಗುತ್ತಾ ಮಾತನಾಡಿಕೊಂಡು ಅವಳನ್ನು ಕಾಫಿಗೆ ಹೋಗೋಣವೆಂದು ಪೀಡಿಸುವಾಗ ಅವಳ ಡಿಸ್ಕಂಫರ್ಟ್ ಗಮನಿಸಿದವನು ಹೋಗೋದಕ್ಕೆ ಇಷ್ಟ ಇಲ್ಲ ಅಂದರೆ ಇಲ್ಲ ಅಂತ ಮುಖದ ಮೇಲೆ ಹೊಡೆದ ಹಾಗೆ ಡೈರೆಕ್ಟ್ ಆಗಿ ಹೇಳಬೇಕು, ಅದು ಬಿಟ್ಟು ಅದು ಇದು ಅಂತ ರಾಗ ಎಳೆಯೋದು ಯಾಕೋ ಎಂದು ಕುಣಗಿಕೊಂಡನು. ಆದರೆ ಒಂದು ಬಾರಿಯಾದರೂ ತಾನು ಅವಳಿಗೆ ನೀನು ನನ್ನ ವೈಫ್ ಎಂದು ಹೊರಗೆಲ್ಲೋ ಹೇಳುವಂತಿಲ್ಲ ಎಂದು ತಾನೇ ಹಾಕಿದ್ದ ಸಿಲ್ಲಿ ಕಂಡೀಷನ್ಸ್ ನೆನಪಾಗದಿದ್ದುದು ವಿಪರ್ಯಾಸವೇ ಸರಿ. ಅವನು ಆ ಕಂಡೀಷನ್ ಹಾಕಿಲ್ಲದಿದ್ದರೆ ಅವಳು ಮದುವೆಯಾದ ಹೆಣ್ಣು ಎಂದು ತಿಳಿದು ಅದರಲ್ಲಿಯೂ ಅಗಸ್ತ್ಯನ AKA ತನ್ನ ಬಾಸಿನ ಹೆಂಡತಿ ಎಂದು ತಿಳಿದಿದ್ದರೆ ಅವಳನ್ನು ಕಾಫಿಗೆ ಕರೆಯುವ ದುಸ್ಸಾಹಸಕ್ಕೆ ರಿಷಬ್ ಬಹುಶಃ ಕೈ ಹಾಕುತ್ತಿರಲಿಲ್ಲ. ಈ ರಿಷಬ್ನನ್ನು ಅಹಾನಾಳಿಂದ ದೂರವಿಡಬೇಕು ಎಂದುಕೊಂಡೇ ಈಗ ಅವನನ್ನು ಇಲ್ಲಿಗೆ ಬರಲು ಹೇಳಿರುವುದು. ಇದೆಲ್ಲ ಅವನಿಗೆ ಹೇಗೆ ತಿಳಿಯಿತು ಅಂತ ನೀವು ಜಾಸ್ತಿ ಯೋಚಿಸಬೇಡಿ. ಅಗಸ್ತ್ಯ ಹ್ಯಾಸ್ ಹಿಸ್ ಓನ್ ವೇಸ್. ಮೇ ಐ ಗೆಟ್ ಇನ್ ಸರ್ ಎಂಬ ಧ್ವನಿ ಕೇಳಿಸಿದ್ದೇ ತಡ ತನ್ನ ದುಬಾರಿ ಚೇರಿನ ಮೇಲೆ ಕುಳಿತು ಗಂಟಲನ್ನು ಸರಿಪಡಿಸಿಕೊಂಡು ಕಮ್ ಇನ್ ಎಂದು ಗಡುಸಾಗಿ ನೋಡಿದನು. ಅಗಸ್ತ್ಯ ಕ್ಯಾಬಿನ್ನಿನ ಮುಂದೆ ನಿಂತ ರಿಷಬ್ನ ತಲೆಯ ತುಂಬೆಲ್ಲ ಅನುಮಾನಗಳೇ. ಈ ಸರ್ ಯಾಕೆ ನನ್ನನ್ನು ಬರೋದಕ್ಕೆ ಹೇಳಿದ್ದು? ನಾನೇನಾದರೂ ತಪ್ಪು ಮಾಡಿದ್ದೇನಾ? ಯಾವುದಾದ್ರೂ ಫೈಲ್ ಸಬ್ಮಿಟ್ ಮಾಡೋದು ಏನಾದರೂ ಮರೆತು ಬಿಟ್ಟೆನಾ ಎಂದು ಯೋಚಿಸುತ್ತಲೇ ಒಳಗೆ ಬಂದವನಿಗೆ ಚೇರಿನ ಮೇಲೆ ಕುಳಿತು ಮುಂದೆ ಬಾಗಿ ಟೇಬಲಿನ ಮೇಲೆ ತನ್ನ 2 ಕೈಗಳನ್ನಿಟ್ಟುಕೊಂಡು ಬೇಟೆಗೆ ಸಿದ್ಧವಾಗಿರುವ ಹುಲಿಯಂತೆ ತನ್ನ ಕಡೆಯೇ ನೋಡುತ್ತಿದ್ದವನನ್ನು ನೋಡಿ ರಿಷಬ್ಗೆ ಇಂದು ನನ್ನ ಗ್ರಹಚಾರ ಕೆಟ್ಟಿದ್ದೆ ಅನಿಸಿದ್ದು ಸುಳ್ಳಲ್ಲ. ಅಗಸ್ತ್ಯನ ಮುಂದೆ ನಡುಗುತ್ತಾ ಬಂದು ನಿಂತವನು ಕರ್ಚೀಫಿನಲ್ಲಿ ಬೆವರೊಡೆದಿದ್ದ ತನ್ನ ಮುಖವನ್ನು ಒಮ್ಮೆ ಒರೆಸಿಕೊಂಡು ತನ್ನನ್ನೇ ಗುರಾಯಿಸುವುದರಲ್ಲಿ ಬ್ಯುಸಿಯಾಗಿದ್ದವನನ್ನು ಎಚ್ಚರಿಸಲು ಸರ್ ಎಂದನು. ಅವನ ಒಂದು ತಣ್ಣನೆಯ ನೋಟಕ್ಕೆ ದೊಡ್ಡ ದೊಡ್ಡ ಬಿಸಿನೆಸ್ ಮ್ಯಾನ್ಗಳೇ ಹೆದರುವಾಗ ಈ ರಿಷಬ್ ಯಾವ ಲೆಕ್ಕವಾಗಿದ್ದ? ಮಿಸ್ಟರ್ ರಿಷಬ್, ನೀವು ಆಫೀಸಿಗೆ ಕೆಲಸ ಮಾಡೋದಕ್ಕೆ ಬರೋದಾ ಇಲ್ಲ ಹುಡುಗಿಯರ ಜೊತೆ ಫ್ಲರ್ಟ್ ಮಾಡುವುದಕ್ಕೆ ಬರುವುದಾ ಎಂದು ಸುತ್ತಿ ಬಳಸಿ ಮಾತನಾಡದೆ ಡೈರೆಕ್ಟಾಗಿ ವಿಷಯಕ್ಕೆ ಬಂದವನ ರೀತಿಗೆ
ಅವನ ಮುಂದೆ ನಿಂತಿದ್ದ ರಿಷಬ್ಗೆ ಏನೊಂದೂ ಅರ್ಥವಾಗಲಿಲ್ಲ. ಸರ್, ನೀವೇನು ಹೇಳ್ತಿದ್ದೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ ಎಂದು ತಡವರಿಸಿಯೇ ನುಡಿದನು. ಅವನಿಗೆ ನಿಜವಾಗಿಯೂ ಅಗಸ್ತ್ಯ ಯಾವುದರ ಬಗ್ಗೆ ಮಾತನಾಡುತ್ತಿದ್ದಾನೆ ಎಂದು ಅರ್ಥವಾಗಲೇ ಇಲ್ಲ. ನಾನು ಯಾವ ಹುಡುಗಿ ಜೊತೆ ಫ್ಲಾಟ್ ಮಾಡೋದಕ್ಕೆ ಹೋಗಿದ್ದೇನಪ್ಪ ಎಂದು ತನ್ನ ತಲೆಗೆ ಕೆಲಸ ಕೊಟ್ಟ. ಆದರೆ ಆ ಥರದ ಯಾವುದೇ ಘಟನೆಗಳು ಅವನಿಗೆ ನೆನಪಾಗಲಿಲ್ಲ. ರಿಷಬ್ ಏನೂ ಗೊತ್ತಿಲ್ಲದವನಂತೆ ನಿಂತಿರುವುದನ್ನು ನೋಡಿ ಅಗಸ್ತ್ಯನಿಗೆ ರೇಗಿ ಹೋಯಿತು. ಮಿಸ್ಟರ್ ರಿಷಬ್ ಎಂದು ಜೋರಾಗಿ ಕಿರುಚಿದನು. ಅವನ ಜೋರಾದ ಧ್ವನಿಗೆ ಬೆಚ್ಚಿದವನು, ಸರ್, ನೀವು ಏನು ಹೇಳ್ತಿದ್ದೀರಾ ಅಂತ ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಎಂದನು. ಈಗ ತಾನೇ 10 ನಿಮಿಷದ ಹಿಂದೆ ಒಂದು ಹುಡುಗಿ ಜೊತೆ ಫ್ಲರ್ಟ್ ಮಾಡ್ತಾ ನಿಂತಿದ್ದು ನಾನೇ ನೋಡಿದ್ದೀನಿ. ಇದನ್ನೇನು ಆಫೀಸ್ ಅಂದ್ಕೊಂಡಿದ್ದೀರೋ ಇಲ್ಲ ಪಾರ್ಕ್ ಅಂದ್ಕೊಂಡಿದ್ದೀರೋ ಎಂದು ಗುಡುಗಿದನು. ಅಗಸ್ತ್ಯ ಯಾವುದರ ಬಗ್ಗೆ ಮಾತನಾಡುತ್ತಿದ್ದಾನೆ ಅಂತ ಈಗ ರಿಷಬ್ನ ತಲೆಗೆ ಹೊಳೆದಿತ್ತು. ನಾನು ಯಾರ ಜೊತೆ ಮಾತನಾಡಿದ್ರೆ, ಫ್ಲರ್ಟ್ ಮಾಡಿದ್ರೆ ಇವರಿಗೇನಾಗಬೇಕು? ಇಟ್ಸ್ ಮೈ ಪರ್ಸ್ನಲ್. ನನ್ನ ಪರ್ಸ್ನಲ್ ಲೈಫಿನ ಬಗ್ಗೆ ಕ್ವೆಶ್ಚನ್ ಮಾಡೋದಕ್ಕೆ ಇವರಿಗೇನು ರೈಟ್ಸ್ ಇದೆ ಎಂದು ಮನದಲ್ಲಿಯೇ ಅಸಮಾಧಾನ ಮೂಡಿದರೂ ಬಾಯಿ ಬಿಟ್ಟು ಏನನ್ನು ಹೇಳುವಷ್ಟು ಧೈರ್ಯ ಮಾತ್ರ ಇರಲಿಲ್ಲ. ಆದರೂ ಕಡೆಗೂ ಸ್ವಲ್ಪ ಧೈರ್ಯ ಮಾಡಿ, ಸರ್, ಐ ವಾಸ್ ಜಸ್ಟ್ ಕ್ಯಾಶುಯಲಿ ಟಾಕಿಂಗ್ ಟು ಹರ್ ಎಂದು ಬಿಟ್ಟನು. ಅಗಸ್ತ್ಯನಿಗೋ ಮತ್ತು ಉರಿದು ಹೋಗಿಬಿಟ್ಟಿತು. ಕೆಲಸದ ಟೈಮಲ್ಲಿ ಕೆಲಸ ಮಾಡೋದು ಬಿಟ್ಟು ಸಿಕ್ಕವರ ಜೊತೆ ಮಾತನಾಡೋದಕ್ಕಲ್ಲ ನಾನು ನಿಮಗೆ ಸ್ಯಾಲ್ರಿ ಕೊಡ್ತಿರೋದು ಎಂದನು. ಈ ಬಾರಿ ರಿಷಬ್ ಸುಮ್ಮನಾಗಲೇಬೇಕಾಯಿತು. ಇದರಲ್ಲಿ ಅವನ ತಪ್ಪು ಇದ್ದದ್ದು ನಿಜ ತಾನೆ. ಐ ಆಮ್ ಸಾರಿ ಸರ್ ಎಂದು ಗಿಲ್ಟಿನಲ್ಲಿ ತಲೆ ತಗ್ಗಿಸಿದವನನ್ನು ನೋಡಿ ಅಗಸ್ತ್ಯನ ಈಗೋ ಸ್ಯಾಟಿಸ್ಫೈ ಆಗಿತ್ತು. ಇನ್ನೊಂದು ಬಾರಿ ವರ್ಕ್ ಅವರ್ನಲ್ಲಿ ಯಾವುದಾದ್ರೂ ಹುಡುಗಿ ಜೊತೆ ಮಾತಾಡೋದೇನಾದರೂ ನನ್ನ ಕಣ್ಣಿಗೆ ಬಿದ್ದರೆ ನಿಮ್ಮ ಕೆಲಸ ಹೋಯಿತು ಅಂತಲೇ ತಿಳ್ಕೊಳ್ಳಿ. ನಾವು ಗೆಟ್ ಔಟ್ ಫ್ರಮ್ ಹಿಯರ್ ಎಂದವನು ಫೈಲಿನಲ್ಲಿ ಮುಖ ಹುದುಗಿಸಿದನು. ಪಾಪ ರಿಷಬ್ ಪೆಚ್ಚು ಮೋರೆ ಹಾಕಿಕೊಂಡೇ ಹೊರಗೆ ಬಂದವನಿಗೆ ಅಗಸ್ತ್ಯನ ವರ್ತನೆಯ ಹಿಂದಿನ ಕಾರಣ ತಿಳಿಯಲಿಲ್ಲ. ರಿಷಬ್ ಹೊರಗೆ ಹೋದ ನಂತರ ಅಗಸ್ತ್ಯರ ಮುಖದ ಮೇಲೆ ಒಂದು ಜಯದ ನಗು ಮೂಡಿತ್ತು. ಸಂಚಿಕೆ ಮುಂದುವರಿಯುತ್ತದೆ. ಇಂದಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಪ್ಪದೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್.